ಶ್ರೀ ಗುರುಭ್ಯೋ ನಮಃ. ಸೊ ಇವತ್ತಿನ ಶ್ಲೋಕ, ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿಃ ಸ್ವಾತ್ಮತ ಏವ ಜಾಂಬವಾನ್ ಯ ಏವ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹಾಸ್ಯತೋ ಭವತ್. ಸೂರ್ಯನು ಬ್ರಹ್ಮನ ಆವೇಶದಿಂದ ಯುಕ್ತನಾಗಿ ತನ್ನ ಮನಸ್ಸಿನಿಂದಲೇ ಶ್ರೀಹರಿಯ ಆಜ್ಞೆಯಿಂದಲಾಗಲಿ ಸುಗ್ರೀವನು ಆದನು. ಯಾರು ಮೊದಲು ಬ್ರಹ್ಮನ ವಕ್ಷಸ್ಥಳದ ತ್ವಕ್ ಚರ್ಮದಿಂದ ಹುಟ್ಟಿದ ಯಮಧರ್ಮನೋ ಆತನು ಇಲ್ಲಿ ಬ್ರಹ್ಮನ ಆವೇಶದಿಂದ ಕೂಡಿದವನಾಗಿ ಬ್ರಹ್ಮನ ಮುಖದಿಂದ ಜಾಂಬವಂತನಾಗಿ ಹುಟ್ಟಿದನು ಅಂತೇಳಿದರೆ, ಈಗ ಮೊದಲನೇ ಶ್ಲೋಕದಲ್ಲಿ ಹನುಮಂತ ದೇವರು ಹುಟ್ಟಿದ್ದು, ಆ ನಂತರ ವಾಲಿ ಅಂತೇಳಿದ್ರೆ ಇಂದ್ರನು ವಾಲಿಯಾಗಿ ಅವತಾರ ತಾಳಿದ ಅಂತ ಅಷ್ಟು ಹಿಂದಿನ ಶ್ಲೋಕದಲ್ಲಿ ಹೇಳಿ, ಈ ಶ್ಲೋಕದಲ್ಲಿ ಸುಗ್ರೀವ. ಸುಗ್ರೀವ ಆಸೀತ್ ಅಂತೇಳಿದರೆ ಸುಗ್ರೀವ ಹುಟ್ಟಿದ, ಪರಮೇಷ್ಠಿ ತೇಜಸ ಯುತೋ ರವಿಹಿ ಅಂತೇಳಿದರೆ ರವಿಯಿಂದ ಹುಟ್ಟಿದ ಅಂತೇಳಿದರೆ ಸೂರ್ಯನ ಮಗ ಸುಗ್ರೀವ, ಸೂರ್ಯನ ಅವತಾರ. ಯಾವುದು? ಸುಗ್ರೀವ. ಎಲ್ಲ ಅಂಶಾವತಾರಗಳೇ. ಸೂರ್ಯನ ಅಂಶಾವತಾರ ಸುಗ್ರೀವ. ಯಾವುದಿದು? ರಾಮಾಯಣ. ಮಹಾಭಾರತದಲ್ಲಿ ಸೂರ್ಯನ ಅಂಶಾವತಾರ ಯಾರು? ಕರ್ಣ. ಕರ್ಣ. ರಾಮಾಯಣದಲ್ಲಿ ಸುಗ್ರೀವ ಅಂತೇಳಿದರೆ ಈ ರಾಮಾವತಾರ ಮತ್ತು ಕೃಷ್ಣಾವತಾರ ಇದು ಎರಡು ಪ್ರಮುಖ ಅವತಾರಗಳು ದೇವರದ್ದು. ಅಂಥೇಳಿದರೆ ದೇವತೆಗಳಿಗೆ ದೇವರ ಸೇವೆ ಮಾಡಲಿಕ್ಕೆ ಒಂದು ರಾಮಾವತಾರ, ಒಂದು ಕೃಷ್ಣಾವತಾರ. ವಾಯುದೇವರು ರಾಮಾವತಾರದಲ್ಲಿ ಹನುಮಾನಾಗಿ, ಕೃಷ್ಣಾವತಾರದಲ್ಲಿ ಭೀಮಸೇನನಾಗಿ, ಎರಡೂ ಅವತಾರದಲ್ಲಿ ಪೂರ್ತಿ ಸೇವೆ ಒಂದು ಚೂರು ದೋಷ ಇಲ್ಲದೆ ಮಾಡಿದವರು ವಾಯುದೇವರು. ಆಮೇಲಿಂದ ಉಳಿದವರು ಈಗ ಬೇಕಾದರೆ ಸೂರ್ಯದೇವರು. ಸೂರ್ಯದೇವರ ಅವತಾರ ರಾಮಾವತಾರದಲ್ಲಿ ಸುಗ್ರೀವ ಒಳ್ಳೆಯ ಸೇವೆ ಮಾಡಿದ. ಆದರೆ ಕೃಷ್ಣಾವತಾರದಲ್ಲಿ ಕರ್ಣನಾಗಿ ಕೆಲವು ಸಲ ಏನಂತೇಳಿದರೆ ಜನ ಬೇಸಿಕಲಿ ಗುಡ್ ಪರ್ಸನ್ ಕರ್ಣ ಅಂದರೆ ದಾನಶೂರ ಕರ್ಣ. ಆದರೆ ದುರ್ಯೋಧನನ ಆ ಒಟ್ಟಿಗೆ ಸೇರಿ ಸಂಘದೋಷ ಕೊರಳಿಗೆ ದೊಣ್ಣೆ ಅಂತ ಹೇಳಿದಾಗೆ ಈ ಸಂಘದೋಷದಿಂದಾಗಿ ಕರ್ಣ ಕೆಟ್ಟ. ಅದೊಂದು ವಿಶಿಯಸ್ ಸರ್ಕಲ್ ಇದ್ದಾಗೆ. ಯಾವುದು? ಕರ್ಣ, ಶಕುನಿ, ದುರ್ಯೋಧನ, ದುಶ್ಯಾಸನ. ಈ 4 ಜನ ಅಂತೇಳಿದರೆ ಯಾರೊಬ್ಬರು ಇನ್ನೂ 3 ಜನರನ್ನು ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಅವರು. ಅಂತೇಳಿದರೆ ಆ 4 ಜನ ಕೆಟ್ಟು ಹೋದವರು, ಅವರು ಕೆಟ್ಟದು, ದುಷ್ಟರಲ್ಲಿ ದುಷ್ಟರವರು. ಆದ್ದರಿಂದ ಈ ಸುಗ್ರೀವ ಅಂತೇಳಿದರೆ ಕೃಷ್ಣಾವತಾರದಲ್ಲಿ ಅವನು ಯಾವುದು? ಈ ಸೂರ್ಯದೇವರ ಅಂಶಾವತಾರ ಕರ್ಣ, ಅದರಲ್ಲಿ ಇಲ್ಲ. ಅಂದರೆ ರಾಮಾವತಾರದಲ್ಲಿ ಮಾತ್ರ ಸುಗ್ರೀವ ಒಳ್ಳೆ ಕೆಲಸ, ಒಳ್ಳೆ ದೇವರದ ಸೇವೆ ಮಾಡಿದ್ದಾನೆ. ಹಾಗೆ ಹೆಚ್ಚಿನವರೆಲ್ಲ ಹಾಗೆ. ಈಗ ಇಂದ್ರ ರಾಮಾವತಾರದಲ್ಲಿ ವಾಲಿಯಾಗಿದ್ದ ಅಂಥೇಳಿದರೆ ಏನೂ ಆಗಲಿಲ್ಲ, ಆ ಬ್ರಹ್ಮದೇವರ ಶಾಪ ಹಿಡ್ಕೊಂಡ್ಬಿಟ್ಟಿತ್ತು. ಆದರೆ ಕೃಷ್ಣಾವತಾರದಲ್ಲಿ ಇಂದ್ರನ ಮಗ ಯಾರು? ಅರ್ಜುನ. ಏನು ಸೇವೆ ಮಾಡಿದ ಆ ರೀತಿ. ಅಂಥೇಳಿದರೆ ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ಅಂಥೇಳಿದರೆ ಯಾರು ರಾಮಾವತಾರದಲ್ಲಿ ಹೆಚ್ಚಿಗೆ ಸೇವೆ ಮಾಡಲಿಲ್ಲವೋ ಅವರು ಕೃಷ್ಣಾವತಾರದಲ್ಲಿ ಮಾಡಿಬಿಟ್ಟಿದ್ದಾರೆ. ಯಾರು ರಾಮಾವತಾರದಲ್ಲಿ ಮಾಡಿದ್ದಾರೋ ಕೆಲವರಿಗೆ ಕೃಷ್ಣಾವತಾರದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಈ ಥರ ಇದೆ. ಅಂತೂ ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿಹಿ. ಖಾಲಿ ಸೂರ್ಯನ ಅಂಶಾವತಾರ ಅಲ್ಲ, ಪರಮೇಷ್ಠಿ ತೇಜಸ ಯುತೋ. ಪರಮೇಷ್ಠಿ ಅಂದರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಪರಮೇಷ್ಠಿ ತೇಜಸ ಅಂತೇಳಿದರೆ ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿದ ಸೂರ್ಯನ ಅಂಶಾವತಾರ ಯಾರು? ಈ ಸುಗ್ರೀವ. ಆದ್ದರಿಂದ ಸುಗ್ರೀವ ಬಹಳ ಏನಂತೇಳಿದರೆ ಉತ್ತಮ ದರ್ಜೆಯ ಸೇವೆಯನ್ನು ಮಾಡುವ ಆ ರೀತಿ ಆಯಿತು. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿಹಿ ಅಂತೇಳಿದರೆ ಖಾಲಿ ಸೂರ್ಯ ಅಲ್ಲ, ಪರಮೇಷ್ಠಿ ತೇಜಸ ಯುತೋ, ಬ್ರಹ್ಮನ ತೇಜಸ್ಸಿಂದ ಕೂಡಿದವನಾದ ಸೂರ್ಯನ ಅವತಾರ ಈ ಸುಗ್ರೀವ. ಸ್ವಾತ್ಮತ ಏವ ಜಾಂಬವಾನ್. ಅಲ್ಲಿಗೆ ಸುಗ್ರೀವನನ್ನು ನಿಲ್ಲಿಸಿದರು. ಈಗ ಜಾಂಬವಂತ ಸ್ವಾತ್ಮತ ಏವ ಜಾಂಬವಾನ್ ಅಂತೇಳಿದರೆ
ಎಲ್ಲರೂ ದೇವರ ಆಜ್ಞೆಯಿಂದಲೇ ಹುಟ್ಟಿರುವಂಥದ್ದು. ಸ್ವಾತ್ಮತ ಏವ ಜಾಂಬವಾನ್, ರಾಮದೇವರು ಹುಟ್ಟುವ ಮೊದಲೇ ಜಾಂಬವಂತನ ಆಗಿದೆ, ಜಾಂಬವಂತ ಹುಟ್ಟಿ ಆಗಿದೆ. ಸ್ವಾತ್ಮತ ಏವ ಯ ಏವ ಪೂರ್ವಂ ಪರಮೇಷ್ಟಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹ ಆಸ್ಯತೋ ಭವತ್. ಇವನು ಯಾರು ಅಂತ ಕೇಳಿದರೆ, ಯಾರು ಈ ಜಾಂಬವಂತ, ಯಾರ ಅವತಾರ ಅಂತ ಕೇಳಿದರೆ, ಈ ಜಾಂಬವಂತ ಯಾರ ಅವತಾರವೋ ಅವನು ಏವ ಪೂರ್ವಂ, ಮೊದಲು ಅವನು ಏನಾಗಿದ್ದ, ಪರಮೇಷ್ಟಿ ವಕ್ಷಸಃ ತ್ವಕ್ ಉದ್ಭವೋ ಧರ್ಮ. ಧರ್ಮ ಅಂದರೆ ಧರ್ಮ, ಯಮಧರ್ಮ. ಸೊ ಯಮಧರ್ಮರಾಜ. ಸೊ ಈ ಯಮಧರ್ಮ ಅಂತೇಳಿದರೆ ಯಮಧರ್ಮನು ಜಾಂಬವಂತನಾಗಿ ಹುಟ್ಟಿದ ಅಂತ. ಸ್ವಾತ್ಮತ ಏವ ಜಾಂಬವಾನ್, ಮೊದಲು ಈ ಯಮಧರ್ಮ ಏವ ಪೂರ್ವಂ ಅಂದರೆ ಮೊದಲು, ಪರಮೇಷ್ಟಿ ವಕ್ಷಸಃ, ಪರಮೇಷ್ಟಿ ಅಂದರೆ ಬ್ರಹ್ಮದೇವರು, ವಕ್ಷಸಃ ಅಂದರೆ ವಕ್ಷಸ್ಥಳ ಅಂತೇಳಿದರೆ ವಕ್ಷಸ್ಥಳ ಎದೆಯಿಂದ, ತ್ವಕ್ ಉದ್ಭವೋ, ವಕ್ಷಸ್ಥಳದಲ್ಲಿರುವಂತಹ ತ್ವಕ್ ಅಂದರೆ ಚರ್ಮ, ಆ ಚರ್ಮದಿಂದ ಹುಟ್ಟಿದವರು ಯಾರು, ಯಮಧರ್ಮ ಅಂತೇಳಿದರೆ ಯಮಧರ್ಮನ ಅಂಶಾವತಾರ ಜಾಂಬವಂತ. ಆ ಯಮಧರ್ಮ ಮೊದಲು ಹೇಗೆ ಹುಟ್ಟಿದ್ರು ಅದನ್ನು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಈ ಯಮಧರ್ಮ ಏನಂತೇಳಿದರೆ ಮೊದಲು ಅವನು ಬ್ರಹ್ಮದೇವರ ವಕ್ಷಸ್ಥಳ, ವಕ್ಷಸ್ಥಳದ ತ್ವಕ್ ಉದ್ಭವೋ, ತ್ವಕ್ ಅಂದರೆ ಚರ್ಮ, ತ್ವಕ್ ಉದ್ಭವೋ ಅಂದರೆ ಚರ್ಮದಿಂದ ಉದ್ಭವನಾದವನು ಅಂತ ಹೇಳಿದರೆ ಬ್ರಹ್ಮದೇವರ ಒಂದೊಂದು ಅಂಶದಿಂದ ಎಲ್ಲ ಹುಟ್ಟಿದ್ದಾರೆ. ಸೊ ಇದು ಯಾರು ಯಮಧರ್ಮ ಆ ರೀತಿ ಹುಟ್ಟಿದ್ದು. ಈಗ ಆ ಯಮಧರ್ಮ ಜಾಂಬವಂತನಾಗಿ ಹುಟ್ಟಿದ್ದಾನಲ್ಲ, ಆಸ್ಯತೋ ಭವತ್, ಈಗ ಹುಟ್ಟಿದ್ದು ಬ್ರಹ್ಮದೇವರ ಆಸ್ಯತೋ ಭವತ್ ಅಂತ ಹೇಳಿದ್ರೆ ಮುಖದಿಂದ ಹುಟ್ಟಿದ. ಈಗ ಅಂತ ಹೇಳಿದ್ರೆ ಸೂರ್ಯನು ಬ್ರಹ್ಮದೇವರ ತೇಜಸ್ಸಿನಿಂದ ಕೂಡಿದವನಾಗಿ ತನ್ನ ಮನಸ್ಸಿನಿಂದಲೇ ಸ್ವತಂತ್ರದ ಪರಮಾತ್ಮನ ಆಜ್ಞೆಯಿಂದಲೇ ಸುಗ್ರೀವನಾಗಿ ಹುಟ್ಟಿದ. ಯಾರು ಮೊದಲು ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದ ಉತ್ಪತ್ತಿಯುಳ್ಳ ಯಮಧರ್ಮನಾಗಿ ಹುಟ್ಟಿದನೋ ಅವನೇ ಈ ರಾಮಾವತಾರ ಕಾಲದಲ್ಲಿ ಬ್ರಹ್ಮದೇವರ ಮುಖದಿಂದ ಹುಟ್ಟಿದನು ಅಂತೇಳಿದರೆ ಯಮಧರ್ಮನ ಒಂದು ಅಂಶ ಈ ಜಾಂಬವಂತ. ಆದರೆ ಹುಟ್ಟಿದ್ದು ಹೇಗೆ ಅಂತೇಳಿದರೆ ಸೂರ್ಯದೇವರ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ ಈಗ ಅಂತೇಳ್ಕೊಂಡು ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳಿದರು ಇವರು, ಮೊದಲು ಏನು ಹೇಳ್ತಾರೆ ಅದಕ್ಕೆ, ಈ ಸೂರ್ಯನು ಬ್ರಹ್ಮನ ಆವೇಶ ಸೂರ್ಯನಿಂದ ಆಯಿತು. ಯಾರು ಮೊದಲು ಬ್ರಹ್ಮನ ವಕ್ಷಸ್ಥಳದ ತ್ವಕ್ ಚರ್ಮದಿಂದ ಹುಟ್ಟಿದ ಯಮಧರ್ಮನೋ ಆತನು ಈಗ ಬ್ರಹ್ಮನ ಆವೇಶದಿಂದ ಕೂಡಿದವನಾಗಿ ಬ್ರಹ್ಮನ ಮುಖದಿಂದ ಜಾಂಬವಂತ ನಾಮಕನಾಗಿ ಹುಟ್ಟಿದನು. ಮೊದಲು ಯಮಧರ್ಮನಾಗಿ ಹುಟ್ಟಿದನು, ಅವನು ಈಗ ಜಾಂಬವಂತನಾಗಿ ಹುಟ್ಟಿದನು. ಸೊ ಇದಕ್ಕೇನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತೇಳಿದರೆ, ಸೂರ್ಯನು ಬ್ರಹ್ಮದೇವರ ಆವೇಶದಿಂದ ಕೂಡಿದವನಾಗಿ ಪರಮೇಷ್ಠಿ ತೇಜಸ ಯುತೋ ರವಿಹಿ ಸುಗ್ರೀವನಾಗಿ ತನ್ನಿಂದಲೇ ಅವತರಿಸಿದ. ಅದರಂತೆ ತನ್ನಿಂದಲೇ ಅವತರಿಸಿದ ಅಂತೇಳಿದರೆ ರವಿ ಬ್ರಹ್ಮದೇವರ ತೇಜಸ್ಸಿಂದ ಯುತನಾಗಿ ಸೂರ್ಯನ ಅವತಾರನಾಗಿ ಸುಗ್ರೀವ ಅವತಾರ ಮಾಡಿದ. ಆದರೆ ಜಾಂಬವಂತ ಯಮಧರ್ಮನು ಮೊದಲು ಏನು ಅಂತೇಳಿದರೆ ಬ್ರಹ್ಮದೇವರ ತ್ವಕ್ ಅಂತೇಳಿದರೆ ವಕ್ಷಸ್ಥಳದ ತ್ವಕ್ ಅಂದರೆ ಚರ್ಮದಿಂದ ಹುಟ್ಟಿದವನು ಯಮಧರ್ಮ. ಅವನೇ ಯಮಧರ್ಮ. ಈಗ ಅಂದರೆ ಯಮಧರ್ಮನ ಅಂಶನಾಗಿ ಹುಟ್ಟಲಿಲ್ಲ, ಅಂದರೆ ತನ್ನಿಂದಲೇ ಸ್ವಾತ್ಮತ ಏವ ಅಲ್ಲ, ಅದು ಸೂರ್ಯ ಮಾತ್ರ ಸ್ವಾತ್ಮತ ಏವ ಸುಗ್ರೀವನಾಗಿ ಹುಟ್ಟಿದ್ದು. ಈಗ ಯಮಧರ್ಮನ ಅವತಾರ ಅಂತ ಹೇಳಲ್ಪಡುವಂತಹ ಜಾಂಬವಂತ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ ಅಂತೇಳಿದರೆ ಸ್ವಾತ್ಮತ ಏವ ಅಲ್ಲ. ಸೊ ಸ್ವಾತ್ಮತ ಏವ ಅಂತೇಳಿದರೆ ಸೂರ್ಯನೇ ತನ್ನ ಸ್ವಾತ್ಮತ ಏವ ಸುಗ್ರೀವನಾಗಿ ಹುಟ್ಟಿದ ಅಂದರೆ ಬ್ರಹ್ಮದೇವರ ತೇಜಸ್ಸಿಂದ. ಇದು ಹಾಗೆ ಅಲ್ಲ, ಯಮಧರ್ಮನು ಮೊದಲು ಯಮಧರ್ಮ, ಈಗ ಅವನು ಜಾಂಬವಂತ. ಆದರೆ ಹುಟ್ಟಿದ್ದು ಯಮಧರ್ಮ ಇರುವಾಗ ಅವನು ಹುಟ್ಟಿದ್ದು ಬ್ರಹ್ಮದೇವರ ವಕ್ಷಸ್ಥಳದ ಚರ್ಮ, ಅಲ್ಲಿಂದ ಹುಟ್ಟಿದ್ದವ. ಆದರೆ ಈಗ ಜಾಂಬವಂತನಾಗಿ ಹುಟ್ಟುವಾಗ ಅವನು ಬ್ರಹ್ಮದೇವರ ಮುಖದಿಂದ ಏನು ಹೇಳ್ತಾರೆ,
ಮುಖದಿಂದ ಅಂತ ಹೇಳಲಿಕ್ಕೆ ಇಹ ಆಸ್ಯತೋ ಭವತ್, ಆಸ್ಯ ಅಂದರೆ ಮುಖ. ಸೊ ಆಸ್ಯತೋ ಭವತ್, ಈಗ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಜಾಂಬವಾನ್ ಅತ್ರಾಪಿ ಪರಮೇಷ್ಠಿ ತೇಜಸಾಯುತಃ ಇತ್ವೇತದನ್ವೇ ತವ್ಯಮಿತ್ಯಾಹು ಯಹ ಪೂರ್ವಂ ವಕ್ಷಸಃ ತ್ವಗುದ್ಭವೋ ಧರ್ಮಃ ಸ ಇಹ ಪರಮೇಷ್ಠಿ ತೇಜಸಾಯುತಃ ಸನ್ ಆಸ್ಯತಃ ಬ್ರಹ್ಮಣೋ ಮುಖಾತ್ ಜಾಂಬವಾನ್ ಆಸೀತ್ ಇತಿ ಯೋಜನಾ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಯ್ತು, ಈಗ ಈ ಶ್ಲೋಕ ಮುಗೀತು. ಯಾವುದು? ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸಾನ್ವ ಅಂತ ಈ ಶ್ಲೋಕ ಮುಗೀತು. ಇದರಲ್ಲಿ ಸುಗ್ರೀವ ಯಾವ ರೀತಿ ಹುಟ್ಟಿದ, ಜಾಂಬವಂತ ಯಾವ ರೀತಿ ಹುಟ್ಟಿದ, ಇದು ಎರಡು ಇದನ್ನು ಹೇಳಿದರು. ಇಲ್ಲಿಂದ ಮುಂದೆ ನೆಕ್ಸ್ಟ್ ಶ್ಲೋಕದಲ್ಲಿ ಯಯೇವ ಸೂರ್ಯಾತ್ ಪುರರೇವ ಸಂಜ್ಞಯ ನಾಮ್ನಾಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವ ಯಯೇವ ಸೂರ್ಯಾತ್ ಪುನರೇವ ಸಂಜ್ಞಯ ನಾಮ್ನಾ ಯಮೋ ದಕ್ಷಿಣ ದಿಕ್ಪಾಸೀತ್. ಪುನಃ ಯಮನದ್ದೇ ಕತೆ ಹೇಳ್ತಾ ಇದ್ದಾರೆ. ಯಾರಿದು? ಇವನೇ. ಯಾರು? ಈ ಜಾಂಬವಂತ ಅಂತೇಳಿದರೆ ಮೊದಲು ಯಮ, ಅವನು ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರದಿಂದ ಹುಟ್ಟಿದವ. ಅವನೇ ಈಗ ಜಾಂಬವಂತವನಾಗಿ ಈಗ ಹೇಗೆ ಹುಟ್ಟಿದ? ಬ್ರಹ್ಮದೇವರ ಮುಖದಿಂದ ಹುಟ್ಟಿದ. ಅವನೇ ಯಾರು? ಯಮಧರ್ಮ. ಯ ಏವ ಮೊದಲು ಸೂರ್ಯಾತ್ ಪುನರೇವ ಸಂಜ್ಞೆಯ ನಾಮ್ನ ಯಮೋ ದಕ್ಷಿಣ ದಿಕ್ಪ ಆಸೀತ್. ಅಂದರೆ ಸೂರ್ಯನಿಂದ ಈ ಯಮ ಹುಟ್ಟಿದ್ದ ಮೊದಲು ಅಂತೇಳಿದರೆ ಎರಡು ನಮೂನೆದ್ದು ಹೇಳಿ ಆಯ್ತು. ಈಗ ಮೊದಲು ಯಮಧರ್ಮ ಹೇಗೆ ಹುಟ್ಟಿದ, ಅವನೇ ಈಗ ಜಾಂಬವಂತನಾಗಿ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ. ಇದೇ ಯಮಧರ್ಮ ಮೊದಲು ಪುನಃ ಸೂರ್ಯಾತ್ ಸೂರ್ಯದೇವರಿಂದ, ಆದಿತ್ಯನಿಂದ, ಸಂಜ್ಞೆಯ ಅಂದರೆ ಸಂಜ್ಞಾದೇವಿಯಿಂದ, ಸೂರ್ಯ ಮತ್ತು ಸಂಜ್ಞಾದೇವಿಯಿಂದ, ನಾಮ್ನ ಸಂಜ್ಞೆಯ ನಾಮ್ನ ಯಮೋ ಅಂತೇಳಿದರೆ ಇದೇ ಯಮ ದಕ್ಷಿಣ ದಿಕ್ಪ ಆಸೀತ್, ಅವನು ಹುಟ್ಟಿದ್ದ ಅಂತೇಳಿದರೆ ಸೂರ್ಯ ಮತ್ತು ಸಂಜ್ಞಾದೇವಿಯ ಮಗನಾಗಿ ಯಮ ದಕ್ಷಿಣ ದಿಕ್ಕಿಗೆ ಒಡೆಯನಾಗಿ ಹುಟ್ಟಿದ್ದ. ಸೊ ಈ ರೀತಿ ಇನ್ನೊಂದು ಇದು ಹೇಳ್ತಾ ಇದ್ದಾರೆ ಅಂತೇಳಿದರೆ, ಈಗ ನಿಮಗೆ ಸೂರ್ಯಂದು, ಈಗ ನಾವು ಸೂರ್ಯವಂಶದ್ದೇ ಮಾತಾಡ್ತಾ ಇರುವಂಥದ್ದು ಅಂತೇಳಿದರೆ, ಸೂರ್ಯವಂಶ ಎಲ್ಲಿಂದ ಶುರುವಾಗಿದೆ ಅಂತ ಹೇಳಿದರೆ ಬ್ರಹ್ಮದೇವರಿಂದ ಯಾವುದು ಕಶ್ಯಪರು ಡೈರೆಕ್ಟ್ ಅಲ್ಲ, ಬ್ರಹ್ಮದೇವರಿಂದ ಮರೀಚಿಗಳು ಹುಟ್ಟಿದ್ದು. ಮರೀಚಿಯವರ ಮಗ ಕಶ್ಯಪ ಅದಿತಿ, ಅವರಿಗೆ ಮಗನಾಗಿ ಹುಟ್ಟಿದ್ದು ಸೂರ್ಯ. ಕರೆಕ್ಟ್ ಅಲ್ವಾ? ಸೂರ್ಯ. ಸೊ ಅಲ್ಲಿಂದ ಸೂರ್ಯನಿಗೆ ಮಗನಾಗಿ ಹುಟ್ಟಿದ್ದು ವೈವಸ್ವತ ಮನು. ಆ ವೈವಸ್ವತ ಮನು ಇಲ್ಲಿ ದಶರಥರಾಗಿ ಈಗ ಹುಟ್ಟಿದ್ದಾನೆ. ಆಮೇಲಿಂದ ಯಾವುದು ಈ ವೈವಸ್ವತ ಮನು ದಶರಥನಾಗಿ ಹುಟ್ಟಿದ್ದು, ಅವನು ಯಾರ ಮಗ? ಸೂರ್ಯನ ಮಗ. ಆ ವೈವಸ್ವತ ಮನು ಕೂಡ ಸೂರ್ಯ ಮತ್ತು ಸಂಜ್ಞಾದೇವಿಯ ಮಗನೇ ಇರಬೇಕು. ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಸೊ ಮೊನ್ನೆ ಎರಡೇ ಹಿಂದಿನ ದಿವಸದ ಕ್ಲಾಸಿದು. ಸೊ ಈ ವೈವಸ್ವತ ಮನು ಅದೇ ಸೂರ್ಯ ಮತ್ತು ಸಂಜ್ಞಾದೇವಿಯವರ ಮಗ. ಇಲ್ಲಿ ಸೂರ್ಯ ಮತ್ತು ಸಂಜ್ಞಾದೇವಿಯರ ಇನ್ನೊಂದು ಮಗ ಯಾರು? ಯಮಧರ್ಮ. ಅವನು ದಕ್ಷಿಣ ದಿಕ್ಪ ಆಸೀತ್ ಅಂತೇಳಿದರೆ ದಕ್ಷಿಣ ದಿಕ್ಕಿಗೆ ಒಡೆಯ ಅಂತೇಳಿದರೆ, ಪೂರ್ವ ದಿಕ್ಕಿಗೆ ಒಡೆಯ ಯಾರು? ಇಂದ್ರ, ಮಿತ್ರ ಅಂತ ಹೇಳ್ತಾರೆ. ದಕ್ಷಿಣ ದಿಕ್ಕಿಗೆ ಒಡೆಯ ಯಾರು? ಯಮ. ಸೊ ಹಾಗೆ ಪಶ್ಚಿಮ ದಿಕ್ಕಿಗೆ ಒಡೆಯ ಯಾರು? ವರುಣ. ಹಾಗೆ ಉತ್ತರ ದಿಕ್ಕಿಗೆ ಒಡೆಯ ಯಾರು? ಕುಬೇರ. ಸೊ ಹೀಗೆ ಈ 4 ದಿಕ್ಕುಗಳಿಗೆ ಇವರು ಒಡೆಯರಿರುವಾಗ ದಕ್ಷಿಣ ದಿಕ್ಕಿಗೆ ಅಂತೇಳಿದರೆ ನಾವು ಪಿತೃ ಕಾರ್ಯ ಮಾಡುವಂಥದ್ದು, ಶ್ರಾದ್ದ, ಯಾವುದು ವರ್ಷಾಂತಿಕ. ಸೊ ಇದೆಲ್ಲ ಕೆಲಸಗಳು, ಮಾಸಿಕಗಳು, 1 ವರ್ಷದವರೆಗೆ ನಡೆಯುವಂಥದ್ದು, ಇದೆಲ್ಲ ಕೆಲಸಗಳು ಪಿತೃ ತರ್ಪಣ ಕೊಡುವಂಥದ್ದು. ನಾವು ಈಗ ಒಂದು ವೇಳೆ ಒಂದು ತೀರ್ಥಯಾತ್ರೆಗೆ ಹೋಗಿದ್ದರೆ ಅಲ್ಲಿ ತೀರ್ಥ ಸ್ನಾನ ಮಾಡುವಾಗ ಅದು ಒಂದು ವೇಳೆ ತರ್ಪಣ ಕೊಡೋದಿದ್ದರೆ ಪುನಃ ದಕ್ಷಿಣ ದಿಕ್ಕಿಗೆ ನಿಲ್ಲಬೇಕು ಅಂತೇಳಿದರೆ ಯಮನ ದಿಕ್ಕಿಗೆ ನಿಂತು ಎಲ್ಲ ಕೆಲಸ ಮಾಡುವಂಥದ್ದು. ಆ ಯಮನ ದಿಕ್ಕಂದರೆ ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಿಗೆ ಒಡೆಯ ಯಾರು? ಯಮಧರ್ಮ. ಈ ಯಮಧರ್ಮ ಹೇಗೆ ಹುಟ್ಟಿದ ಅಂತೇಳಿದರೆ
ಈಗ ಯಮಧರ್ಮ ದಕ್ಷಿಣ ದಿಕ್ಕಿಗೆ ಒಡೆಯನಾಗಿ ಹುಟ್ಟುವಾಗ ಸೂರ್ಯ ಮತ್ತು ಸಂಜ್ಞಾದೇವಿಯ ಮಗನಾಗಿ ಹುಟ್ಟಿದ್ದು. ಅಂದರೆ ಮಧ್ವಾಚಾರ್ಯರು ಯಾರ ಜನ್ಮವನ್ನು ಹೇಳಲಿಕ್ಕೆ ಹೊರಟದ್ದಂದರೆ ಸುಗ್ರೀವನ ಜನ್ಮ. ಆ ಸುಗ್ರೀವನ ಜನ್ಮ ಆದಮೇಲೆ ಜಾಂಬವಂತನ ಜನ್ಮವನ್ನು ಹೇಳಲಿಕ್ಕೆ ಶುರು ಮಾಡಿದ್ದು. ಜಾಂಬವಂತ ಅಂತ ಹೇಳುವವನು ಯಮಧರ್ಮ ಮೊದಲು ಯಾವ ರೀತಿಯಲ್ಲಿ ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಹುಟ್ಟಿದನೋ ಅವನೇ ಜಾಂಬವಂತ. ಈಗ ಹುಟ್ಟಿದ ಬ್ರಹ್ಮದೇವರ ಮುಖದಿಂದ ಈ ಯಮಧರ್ಮ ಮೊದಲು ಸೂರ್ಯ ಮತ್ತು ಸಂಜ್ಞಾದೇವಿಯರ ಮಗನಾಗಿ ದಕ್ಷಿಣ ದಿಕ್ಕಿಗೆ ಒಡೆಯನಾದ ಯಮಧರ್ಮ. ಸೊ ಆ ರೀತಿ ಅವನು ಕೂಡ ನಿಮಗೆ ನೆನಪಿದೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂತೇಳಿದರೆ ಯಮಧರ್ಮ ಅಂತ ಬಂದ ಕೂಡಲೇ ಯಮಧರ್ಮಂದು ಪೂರ್ತಿ ಹಿಸ್ಟ್ರಿ ಹೇಳಿಬಿಟ್ರು. ನಂತರ ಸ ಜಾಂಬವಾನ್ ಅಂತೇಳಿದರೆ ಈಗ ಜಾಂಬವಂತನಾಗಿ ಹುಟ್ಟಿದಾನಲ್ಲ, ರಾಮದೇವರ ಅವತಾರ ಆಗುವ ಮೊದಲೇ ಈ ಜಾಂಬವಂತನ ಅವತಾರ ಆಗಿದೆ. ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಅಂದರೆ ಹುಟ್ಟಿದ್ದ ಬ್ರಹ್ಮದೇವರ ಮುಖದಿಂದ ತಾನೆ. ಬ್ರಹ್ಮದೇವರಿಗಂತೂ ಎಲ್ಲ ಗೊತ್ತಿದೆ. ಈಗ ರಾಮ ಅವತಾರ ಆಗ್ತದೆ ಅಂತೇಳಿದರೆ ಪ್ರತಿಯೊಂದು ಬ್ರಹ್ಮದೇವರಿಗೆ ಗೊತ್ತಿದೆ. ಸೊ ಜಾಂಬವಂತನ ಸೃಷ್ಟಿ ಮೊದಲೇ ಮಾಡಿಬಿಟ್ಟಿದ್ದಾರೆ. ಯಾಕಂತೇಳಿದರೆ ರಾಮ ಕಾರ್ಯಕ್ಕೆ ಈ ಒಂದು ಸೃಷ್ಟಿಯಾಗಿ ಬಿಡಲಿ, ಹೇಗಿದ್ದರೂ ಇನ್ನು ರಾಮದೇವರು ಹುಟ್ಲಿಕ್ಕೆ ಉಂಟಲ್ಲ ಅಂತ ಹೇಳಿಕೊಟ್ಟು ದೈವತ ಕಾರ್ಯದರ್ಶಿನ. ದರ್ಶಿನ ಅಂತೇಳಿದರೆ ಮುಂದೆ ನೋಡುವವರು. ಅಂದರೆ ದೈವತ ಕಾರ್ಯ ಜಾಂಬವಂತ ಏನೆಲ್ಲ ಕೆಲಸ ಮಾಡಬೇಕು ಬ್ರಹ್ಮದೇವರಿಗೆ ಗೊತ್ತು. ಸೊ ಸರಿ ಜಾಂಬವಂತ ಹುಟ್ಟಿಬಿಡಲಿ ಅಂತೇಳಿ ಅವನ ಅವತಾರ ಮಾಡಿಸಿಬಿಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ದೈವತ ಕಾರ್ಯದರ್ಶಿನ ದೇವರ ಸೇವೆ ಏನೆಲ್ಲ ಯಾರ್ಯಾರು ಎಂತೆಲ್ಲ ಸೇವೆ ಮಾಡಬೇಕು, ಯಾರ್ಯಾರು ಎಲ್ಲಿ ಜನ್ಮ ತಾಳ್ತಾರೆ, ಯಾವ ಭಗವಂತ ಹೇಗೆ ಅವತಾರ ಮಾಡ್ತಾನೆ ಪ್ರತಿಯೊಂದು ಬ್ರಹ್ಮದೇವರಿಗೆ ಗೊತ್ತಿರುವ ಕಾರಣ ಈ ಜಾಂಬವಂತ ಶ್ರೀರಾಮನ ಸೇವೆ ಮಾಡುವುದರಲ್ಲಿ ಅಗ್ರಗಣ್ಯನಾಗಿರುವ ಕಾರಣ ಇವನ ಸೃಷ್ಟಿ ಮೊದಲೇ ಆಗಿಬಿಟ್ಟಿದೆ. ಸೊ ಪುರೈವ ಸೃಷ್ಟೋ, ಪುರ ಏವ ಅಂದರೆ ರಾಮನ ಅವತಾರದ ಮೊದಲೇ ಇವನ ಸೃಷ್ಟಿಯಾಗಿದೆ. ಮುಖತಃ ಸ್ವಯಂಭುವ, ಸ್ವಯಂಭುವ ಅಂತೇಳಿದರೆ ಬ್ರಹ್ಮ. ಸೊ ಬ್ರಹ್ಮದೇವರ ಮುಖತಃ ಆಸ್ಯ ಅಂತ ಹೇಳಿದಾರಲ್ವ, ಆಸ್ಯತೋ ಆಸ್ಯತಃ ಮುಖತಃ. ಆಸ್ಯತಃ ಅಂತೇಳಿದರೆ 5ನೇ ದೆಸೆಯಿಂದ, ಬ್ರಹ್ಮದೇವರ ಮುಖದ ದೆಸೆಯಿಂದ ಆಸ್ಯತಃ. ಮುಖತಃ ಅಂದರೆ ಮುಖದಿಂದ ಈ ಅಂತೇಳಿದರೆ ಜಾಂಬವಂತ ಹುಟ್ಟಿದ. ಹಾಗಾದರೆ ಜಾಂಬವಂತ ಅಂತೇಳಿದರೆ ಯಾರು ಅಂತೇಳಿದರೆ ಇದೇ ಯಮಧರ್ಮ ಅಂತ ಹೇಳಲಿಕ್ಕೆ. ಈ ಯಮಧರ್ಮ 2 ಸಲ ಈ ರೀತಿ ನಮಗೆ ಸೂರ್ಯ ಮತ್ತು ಸಂಜ್ಞಾದೇವಿಯಿಂದ ಹುಟ್ಟಿ ಯಮಧರ್ಮ ದಕ್ಷಿಣ ದಿಕ್ಕಿಗೆ ದಿಕ್ಪಾಲಕನಾಗಿರುವಂಥದ್ದು. ಇನ್ನೊಂದು ಸಲ ಯಮಧರ್ಮ ಬ್ರಹ್ಮದೇವರ ವಕ್ಷಸ್ಥಳದ ತ್ವಗೀಂದ್ರಿಯದಿಂದ ಹುಟ್ಟಿದ ಆ ಯಮಧರ್ಮ. ಸೊ ಅವನೇ ಈಗ ಜಾಂಬವಂತನಾಗಿ ಹುಟ್ಟಿದ್ದಾನೆ ರಾಮ ಅವತಾರದ ಮೊದಲೇ. ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟೋ, ಪುರ ಏವ ಮೊದಲೇ, ಪುರ ಏವ ಸೃಷ್ಟೋ ಮುಖತಃ ಸ್ವಯಂಭುವ ಅಂತೇಳಿದರೆ, ಸ್ವಯಂಭುವ ಅಂತೇಳಿದರೆ ಬ್ರಹ್ಮದೇವರ ಮುಖದಿಂದ ಇವನು ಹುಟ್ಟಿದವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದಕ್ಕೆ ಈಗ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ? ಸೊ ಯಾವುದು ಇದು ಈಗ ನಾವು ಓದಿರುವಂಥ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಸ ದೇವತಾನಾಂ ಇದು ಸುಗ್ರೀವ ಆಸೀತ್, ಬ್ರಹ್ಮದೇವರ ಆವೇಶದಿಂದ ಆಯಿತು. ಸೊ ಇದಾಯಿತು. ಆ ನಂತರ ಯಾವಾತನು ಸೂರ್ಯನಿಂದ ಮತ್ತೊಮ್ಮೆ ಸಂಜ್ಞಾದೇವಿಯಿಂದ ಹೆಸರಿನಿಂದ ಯಮನೆಂದು ಪ್ರಸಿದ್ಧನಾಗಿ, ನಾಮ್ನಾ ಯಮೋ ಅಂತೇಳಿದರೆ ಯಮ ಅಂತ ಇವನ ಹೆಸರು, ಪ್ರಸಿದ್ಧ ಹೆಸರು ನೆನಪಿದೆಯಲ್ಲ ನಿಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. ದಕ್ಷಿಣ ದಿಕ್ಕಿಗೆ, ದಕ್ಷಿಣ ದಿಕ್ಪ ಆಸೀತ್, ದಿಕ್ಪ ಅಂದರೆ ದಿಕ್ಪಾಲಕ, ದಕ್ಷಿಣ ದಿಕ್ಪ. ಸೊ ದಕ್ಷಿಣ ದಿಕ್ಕಿಗೆ ಪಾಲಕನು ಆದನು ಆ ಜಾಂಬವಂತನು ದೇವತೆಗಳ ಕಾರ್ಯವನ್ನು ಕಾಣತಕ್ಕ ಬ್ರಹ್ಮನ ಮುಖದಿಂದ ಮೊದಲೇ ಸೃಷ್ಟಿಸಲ್ಪಟ್ಟನು. ರಾಮಾವತಾರ ಆಗುವ ಮೊದಲೇ ಜಾಂಬವಂತ ಹುಟ್ಟಿಬಿಟ್ಟಿದ್ದ ಬ್ರಹ್ಮದೇವರ ಮುಖದಿಂದ. ಯಾಕಂದರೆ ಬ್ರಹ್ಮದೇವರಿಗೆ ಎಲ್ಲ ಗೊತ್ತಿತ್ತು. ಅದಕ್ಕೆ ಹೇಳ್ತಾರೆ ದೈವತ ಕಾರ್ಯದರ್ಶಿನ ಅಂತ ಹೇಳ್ತಾರೆ. ಆ ಯಮಧರ್ಮನೇ ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮ ಎಂಬುದಾಗಿ ಅವತರಿಸಿ ದಕ್ಷಿಣ ದಿಕ್ಪಾಲಕ ನೆನ್ನಿಸಿದನು. ಆ ಜಾಂಬವಂತನು ದೇವಕಾರ್ಯವನ್ನು ಬಲ್ಲ ಬ್ರಹ್ಮನಿಂದ ಮುಖದಿಂದ
ಹಿಂದೆಯೇ ಸೃಷ್ಟಿಸಲ್ಪಟ್ಟಿದ್ದ. ಈ 2 ಶ್ಲೋಕಗಳಲ್ಲಿ ಸುಗ್ರೀವ ಮತ್ತು ಜಾಂಬವಂತರ ಅವತಾರ ಮತ್ತು ಅವರ ಸ್ವರೂಪಗಳ ವಿವರಗಳಿವೆ. ಜಾಂಬವಂತನು ಶ್ರೀರಾಮಾವತಾರಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ ದೇವಕಾರ್ಯವನ್ನು ಬಲ್ಲ ಬ್ರಹ್ಮದೇವರಿಂದ ತನ್ನ ಮುಖದಿಂದ ಸೃಷ್ಟಿಸಲ್ಪಟ್ಟಿದ್ದನು. ಬ್ರಹ್ಮದೇವರ ಮುಖದಿಂದ ಸೃಷ್ಟಿಸಲ್ಪಟ್ಟಿದ್ದನು. ಇಲ್ಲಿ ದೈವತ ಕಾರ್ಯದರ್ಶಿನ ಅಂತ ಹೇಳಿದರೆ ಭಗವಂತನ ಕಾರ್ಯಗಳು ಏನು, ಅದಕ್ಕೆ ಸೇವೆ ಮಾಡುವವರು ಯಾವ್ಯಾವ ದೇವತೆಗಳು ಯಾವ ರೂಪದಲ್ಲಿ ಸೇವೆ ಮಾಡ್ತಾರೆ ಪ್ರತಿಯೊಂದನ್ನು ತಿಳಿದ ಯಾರು ಬ್ರಹ್ಮದೇವರು ಜಾಂಬವಂತನನ್ನು ತನ್ನ ಮುಖದಿಂದ ಮೊದಲೇ ಸೃಷ್ಟಿಸಿಬಿಟ್ಟಿದ್ದರು ಅನ್ನುವಂಥದ್ದು ಇದರ ಭಾವ. ಸೊ ಅಲ್ಲಿಗೆ ಯಾರ್ದು ಜಾಂಬವಂತ ಮತ್ತು ಸುಗ್ರೀವ ಹೇಗೆ ಅವತಾರ ಮಾಡಿದರು ರಾಮದೇವರ ಸೇವೆಗಾಗಿ ಅನ್ನುವಂಥದ್ದನ್ನು ಈ 2 ಶ್ಲೋಕದಲ್ಲಿ ಹೇಳಿಬಿಟ್ಟು, ಈಗ ಮತ್ತೆ ಅಂತೇಳಿದರೆ ಬಾಕಿ ಎಲ್ಲ ಕಪಿಗಳೆಲ್ಲ ಹುಟ್ಟಿದ್ದಾರಲ್ಲ ಅವರು ಹೇಗೆ ಹುಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ ಅತ್ರೇರಭೂತ್ ಸೋಂಗದಯೇವ ಜಾತಃ ಬೃಹಸ್ಪತಿ ತಾರ ಉತೋಷಚೀಚ ಶಕ್ರಸ್ಯ ಭಾರ್ಯೈವ ಬಭೂವ ತಾರ. ಬ್ರಹ್ಮೋದ್ಭವ ಸೋಮ ಅಂದರೆ ಚಂದ್ರ, ಆದಿತ್ಯವಾರ ಸೋಮವಾರ ಮಂಗಳವಾರ. ಸೊ ಸೋಮ ಅಂದರೆ ಚಂದ್ರವಾರ. ಸೊ ಮೂನ್ ಮಂಡೇ ಮೂನ್. ಸೊ ಬ್ರಹ್ಮೋದ್ಭವ ಸೋಮ ಅಂತೇಳಿದರೆ ಬ್ರಹ್ಮನಿಂದ ಹುಟ್ಟಿದವನು ಸೋಮ. ಸೊ ಹೇಳ್ತಾರೆ ಬ್ರಹ್ಮನ ಶ್ರೋತ್ರ ಇಂದ್ರಿಯ ಕಿವಿಯಿಂದ ಹುಟ್ಟಿದ ಅಂತ ಹೇಳ್ತಾರೆ. ಯಾರು? ಈ ಚಂದ್ರ. ಈ ಅಂತೇಳಿದರೆ ಬ್ರಹ್ಮದೇವರ ಕಿವಿಯಿಂದ ಹುಟ್ಟಿದ ಈ ಚಂದ್ರ. ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ, ಉತ ನಂತರ ಅಸ್ಯ ಸೂನೋ ಬ್ರಹ್ಮೋದ್ಭವ ಸೋಮ ಉತ ಅಸ್ಯ ಸೂನೋ ಅಂತ ಹೇಳಿದ್ರೆ ಚಂದ್ರನ ಮಗನ ಬ್ರಹ್ಮನ ಮಗನ ಅಂತ ಡೌಟ್ ಬರ್ತದೆ. ಬ್ರಹ್ಮೋದ್ಭವ ಸೋಮ ಉತ ಅಂದರೆ ನಂತರ. ಸೊ ನಂತರ ಅಸ್ಯ ಸೂನೋ ಅಂತೇಳಿದ್ರೆ ಅಸ್ಯ ಸೂನೋ ಅಂತೇಳಿದ್ರೆ ಈ ಚಂದ್ರ ಬ್ರಹ್ಮನ ಮಗ. ಅಸ್ಯ ಸೂನೋ ಅತ್ರಿ ಅಂತೇಳಿದರೆ ಇವ್ರದ್ದು ನಮಗೆ ಮಣಿಮಂಜರಿಯಲ್ಲಿ ಬಂದಿದೆ. ಅತ್ರಿ ಅವರು ಯಾವಾಗ ಹುಟ್ಟಿದ್ದಂದರೆ ಮರೀಚಿ ಅತ್ರಿ ಆದಯ ಅಂತೇಳಿದರೆ ಫಸ್ಟ್ ಸೆಟ್ ಆಫ್ ಋಷಿಗಳು 10 ಜನ ಋಷಿಗಳು ಹುಟ್ಟಿದ್ರು ಒಂದೇ ಸ್ಥಳಕ್ಕೆ. ಅದರಲ್ಲಿ ಶುರುವಿಗೆ ಬರುವಂಥದ್ದು ಹೆಸರು ಯಾವುದು? ಕಶ್ಯಪರದ್ದು ಅಲ್ಲ, ಮರೀಚಿ ಆದಮೇಲೆ ಅತ್ರಿ, ಮರೀಚಿಯ ಮಗ ಕಶ್ಯಪ. ಸೊ ಮರೀಚಿ ಅತ್ರಿ ಆದಯ ಅಂತೇಳಿದರೆ 10 ಜನ ಇದ್ದಾರೆ. ಅದರಲ್ಲಿ ನಾರದರ ಹೆಸರು ಕೂಡ ಬರ್ತದೆ. ಸೊ ಹೀಗೆ ಈ ಬ್ರಹ್ಮದೇವರ ಮಗ ಅತ್ರಿಯ ಹೆಂಡತಿ ಯಾರು? ಅನಸೂಯ. ಕರೆಕ್ಟ್ ಅಲ್ವಾ? ಸೊ ಬ್ರಹ್ಮದೇವರ ಮಗ ಅಸ್ಯ ಸೂನೋಹೋ, ಸೂನು ಅಂದರೆ ಮಗ. ಸೊ ಸೂನೋಹೋ ಅಂದರೆ ಮಗನ ಮಗ. ಯಾರು? ಸೂನೋಹೋ ಅತ್ರೇಹೆ ಅಭೂತ್. ಸೊ ಬ್ರಹ್ಮದೇವರ ಮಗ ಅತ್ರಿ. ಸೊ ಅತ್ರಿ ಮತ್ತು ಅನಸೂಯರ ಮಗನಾಗಿ ಅತ್ರೇಹೆ ಅಭೂತ್ ಅಂದರೆ ಬ್ರಹ್ಮೋದ್ಭವ ಸೋಮ ಉತ ಅಸ್ಯ ಸೂನೋ ಅತ್ರೇಹೆ ಅಭೂತ್. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ಮೊದಲು ಬ್ರಹ್ಮನಿಂದ ಹುಟ್ಟಿದವನು ಅಂದರೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದವನು ಯಾರು? ಚಂದ್ರ. ಮತ್ತು ಯಾರು ಈ ಬ್ರಹ್ಮನ ಮಗನಾದ ಅತ್ರಿ ಋಷಿಯಿಂದ ಹುಟ್ಟಿದವನೋ ಅವನೇ ಅಂಗದನಾಗಿ ಹುಟ್ಟಿದನು ಅಂತೇಳಿದರೆ ಇಲ್ಲಿ ನಿಮಗೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದವನು ಸೋಮ. ಸೊ ಅವನೇ ಈಗ ಅಂಗದನಾಗಿ ಹುಟ್ಟಿದನು. ಒಂದು. ಎರಡನೇದು, ಯಾರು ಈ ಬ್ರಹ್ಮನ ಮಗ ಅಂದರೆ ಅಸ್ಯ ಸೂನೋಹೋ ಯಾರು? ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿದನೋ ಅವನೇ ಅಂತೇಳಿದರೆ ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿದವನು ಯಾರು? ಚಂದ್ರ. ಸೊ ಆ ಚಂದ್ರನೇ ಈಗ ಹುಟ್ಟಿದ. ಹೇಗೆ ಅಂತೇಳಿದರೆ ಈಗ ಹುಟ್ಟಿದ್ದು ಅಂಗದನಾಗಿ ಹುಟ್ಟಿದ. ಸೊ ಅಂತೇಳಿದರೆ
ಅತ್ರಿಯಿಂದ ಹುಟ್ಟಿದ ಅಂತ ಹೇಳಿದರೆ ಅತ್ರಿ ನೇತ್ರಾತ್. ಸೊ ಅತ್ರಿ ನೇತ್ರ ಇಲ್ಲಿ ಏನು ಹೇಳ್ತಾರೆ, ಯಾರು ಮೊದಲು ಬ್ರಹ್ಮನ ಕಿವಿಯಿಂದ, ಬ್ರಹ್ಮದೇವರ ಕಿವಿಯಿಂದ ಉತ್ಪತ್ತಿ ಉಳ್ಳ ಚಂದ್ರನು ಅನಂತರ ಬ್ರಹ್ಮನ ಮಗನಾದ ಅತ್ರಿ ಋಷಿಯಿಂದಲೂ ಅಂದರೆ ಅತ್ರಿ ನೇತ್ರದಿಂದಲೂ ಹುಟ್ಟಿದನು, ಆ ಚಂದ್ರನೇ ಅಂಗದನಾಗಿ ಹುಟ್ಟಿದನು. ಸೊ ಅಂತೇಳಿದರೆ ಬ್ರಹ್ಮರ ಮಗ ಅತ್ರಿ ಅವರಿಂದ ಈ ಹುಟ್ಟಿದವನು, ಆಮೇಲೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದ ಚಂದ್ರ. ಸೊ ಚಂದ್ರನಿಗೆ ಎರಡೆರಡು ರೀತಿಯಲ್ಲಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿಯೂ ಹುಟ್ಟಿದ್ದಾನೆ, ಈ ರೀತಿಯಲ್ಲಿಯೂ ಹುಟ್ಟಿದ್ದಾನೆ. ಒಂದು ಏನಂತ ಹೇಳಿದರೆ ಬ್ರಹ್ಮದೇವರ ಅಂತೇಳಿದರೆ ಕಿವಿಯಿಂದ ಹುಟ್ಟಿದ್ದಾನೆ, ಶ್ರೋತ್ರ ಇಂದ್ರಿಯದಿಂದ. ಅವನೇ ಅನಂತರ ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿದ ಚಂದ್ರ ಯಾವನಿದ್ದಾನೋ ಆ ಚಂದ್ರನೇ ಈಗ ಅಂಗದನಾಗಿ ಹುಟ್ಟಿದ. ಸೊ ಅಂಗದ ಏವ ಜಾತಃ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಮೊದಲು ಬ್ರಹ್ಮನಿಂದ ಹುಟ್ಟಿದವನು, ಬ್ರಹ್ಮನ ಕಿವಿಯಿಂದ ಹುಟ್ಟಿದ ಚಂದ್ರನೋ, ಮತ್ತು ಯಾರು ಈ ಬ್ರಹ್ಮನ ಮಗನಾದ ಅತ್ರಿ ಋಷಿಯಿಂದ ಹುಟ್ಟಿರುವವನೋ ಅವನೇ, ಅಂದರೆ ಅವನೇ ಯಾರು, ಚಂದ್ರ. ಚಂದ್ರನಿಗೆ ಎರಡೆರಡು ರೀತಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಂದು ಅತ್ರಿ ಅನಸೂಯರ ಮಗ, ಆದರೆ ಅವನು ಹುಟ್ಟಿದ್ದು ಅತ್ರಿ ನೇತ್ರದಿಂದ, ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದ್ದಾನೆ ಅಂತ ಚಂದ್ರ. ಇನ್ನೊಂದು ಬ್ರಹ್ಮದೇವರ ಕಿವಿಯಿಂದ ಹುಟ್ಟಿದ್ದಾನೆ ಅಂತ, ಯಾರು, ಚಂದ್ರ. ಈ ಅದೇ ಚಂದ್ರ ಈಗ ಅಂಗದನಾಗಿ ಹುಟ್ಟಿದ. ಸೊ ಅಂಗದನಿಗೆ ಭಾಳ ಇಂಪಾರ್ಟೆನ್ಸ್ ಇದೆ. ಸೊ ಬೃಹಸ್ಪತಿ ತಾರ ಉತೋ, ಬೃಹಸ್ಪತಿ ತಾರನಾಗಿ. ತಾರ ಅಂತ ಹೇಳಿದರೆ ಯಾರು ಅಂತ ಹೇಳಿದ್ರೆ ವಾಲಿಯ ಹೆಂಡತಿ ತಾರೆ, ಆ ತಾರೆಯ ಅಣ್ಣ ಅವನು ತಾರ. ಸೊ ಬೃಹಸ್ಪತಿ ತಾರ ಉತೋ, ಆಮೇಲೆ ಶಚೀಚ, ಶಚಿ ಅಂದರೆ ಯಾರು, ಇಂದ್ರದೇವರ ಹೆಂಡತಿ ಶಚೀಚ ಶಕ್ರಸ್ಯ ಭಾರ್ಯ. ಶಕ್ರ ಅಂದರೆ ಇಂದ್ರದೇವರ ಭಾರ್ಯ ಅಂತ ಹೇಳಿದರೆ ಹೆಂಡತಿ, ಭಾರ್ಯೈವ ಆ ಹೆಂಡತಿಯೇ ಅಂತೇಳಿದರೆ, ಶಚಿ ಅಂತೇಳಿದರೆ ಇಂದ್ರದೇವರ ಹೆಂಡತಿಯೇ ಬಭೂವ ತಾರ. ಅದು ಒಳ್ಳೆಯ ಕಾಂಬಿನೇಷನ್ ಇದೆ. ಇಂದ್ರದೇವರು ಹುಟ್ಟಿದ್ರು ವಾಲಿಯಾಗಿ, ಇಂದ್ರದೇವರ ಹೆಂಡತಿ ಶಚಿದೇವಿ ಹುಟ್ಟಿದಳು ಅವನ ಹೆಂಡತಿ, ವಾಲಿಯ ಹೆಂಡತಿ ತಾರೆಯಾಗಿ ಅಂತೇಳಿದರೆ ಗಂಡ ಹೆಂಡತಿ ಪುನಃ ಗಂಡ ಹೆಂಡತಿಯಾಗಿ ಹುಟ್ಟಿದರು. ಅದು ಯುನೀಕ್ ಕಾಂಬಿನೇಷನ್ ಇದು. ಅಂದರೆ ಆ ದೇವತೆಗಳಲ್ಲಿ ಅವರು ಗಂಡ ಹೆಂಡತಿ, ಇಂದ್ರ ಮತ್ತು ಶಚಿ. ಆ ಇಂದ್ರ ವಾಲಿಯಾಗಿ ಹುಟ್ಟಿದ, ಶಚಿ ತಾರೆಯಾಗಿ ಹುಟ್ಟಿದಳು, ಬಭೂವ ತಾರ. ಸೊ ಶಕ್ರಸ್ಯ ಭಾರ್ಯ ಏವ ಬಭೂವ ತಾರ. ಬೃಹಸ್ಪತಿ ತಾರ, ಅವನು ತಾರ. ಯಾರು, ಬೃಹಸ್ಪತಿ ಆಚಾರ್ಯರು ತಾರ ಅಂತೇಳಿದರೆ, ಬೃಹಸ್ಪತಿ ಆಚಾರ್ಯರು ಕೂಡ ಪಾಪ ಏನಂತೇಳಿದರೆ ಈ ದೇವೇಂದ್ರನ ಈ ಅಧಿಕ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ಸಿಕ್ಕೊಂಡು ಪಾಪ ಬೃಹಸ್ಪತಿ ಆಚಾರ್ಯರು ಕೂಡ ತಾರನಾಗಿ ಹುಟ್ಟಿದರು. ಆ ಇಂದ್ರದೇವರ ಹೆಂಡತಿ, ಇಂದ್ರದೇವರು ಈ ತಮಾಷೆ ಮಾಡಿ ಹೆಂಡತಿ ಕೂಡ ನಕ್ಕಿ ಬಿಟ್ಲು ಕಾಣಿಸುತ್ತೆ. ಸೊ ಅವಳಿಗೆ ಹೋಗಿ ತಾರ ಆಗಿ ಹುಟ್ಟಿದಳು. ಇಂದ್ರ ವಾಲಿಯಾಗಿ ಹುಟ್ಟುವಾಗ ವಾಲಿಯ ಹೆಂಡತಿ ಇಂದ್ರನ ಹೆಂಡತಿ ಶಚಿಯಲ್ಲಿ, ಇಲ್ಲಿ ಕೂಡ ಅವನ ಹೆಂಡತಿಯಾಗಿ ಯಾವುದು, ವಾಲಿಯ ಹೆಂಡತಿಯಾಗಿ ಹುಟ್ಟಿದಳು. ಶಕ್ರಸ್ಯ ಭಾರ್ಯ ಏವ, ಅವಳೇ ಶಚಿದೇವಿಯೇ ಬಭೂವ ತಾರಾಳಾಗಿ ಹುಟ್ಟಿದಳು. ಸೊ ಅಲ್ಲಿಗೆ ಅಂತೇಳಿದರೆ ಇದು ಇನ್ನೂ ಮುಂದೆ ಅವರು ಹೋಗ್ತಾರೆ ಅಂತೇಳಿದರೆ ಈ ಬೃಹಸ್ಪತಿ ಅಂತ ಹೇಳಿದ್ರಲ್ವ. ಸೊ ಬೃಹಸ್ಪತಿ ಅಂತ ಹೇಳಿದ ಕೂಡಲೇ ಅದಕ್ಕೆ ಸುಮಾರೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ಅಂತೇಳಿದರೆ ಆಮೇಲೆ ಬೃಹಸ್ಪತಿ ಅಂತೇಳಿದರೆ ಈ ಶ್ಲೋಕಕ್ಕೆ ಯಾರು ಏನು ಹೇಳ್ತಾರೆ ನೋಡುವ ಅಂತೇಳಿದರೆ ಬ್ರಹ್ಮೋದ್ಭವ ಇದು ನೋಡಿ ಆಯಿತು. ಸೊ ಇದು ಅಂತೇಳಿದರೆ ಶುರು ಇದ್ದು 2 ಲೈನ್ ಮಾತ್ರ ಇದರಲ್ಲಿ ಕಷ್ಟ ಇರೋದು. ಅಂದರೆ ಚಂದ್ರ ಒಂದು ಸಲ ಬ್ರಹ್ಮನ ಕಿವಿಯಿಂದ ಹುಟ್ಟಿದವನು, ಆನಂತರ ಬ್ರಹ್ಮನ ಮಗ ಅತ್ರಿ, ಆ ಅತ್ರಿ ದೇವಿಯವರ ಅತ್ರಿ ಋಷಿಗಳ ಕಣ್ಣಿನಿಂದ ಅತ್ರಿ ನೇತ್ರ ಉದ್ಭವ, ಯಾರು, ಚಂದ್ರ. ಸೊ ಅದು ಇಲ್ಲಿ ಬರ್ತದೆ, ಯಾವುದು, ಕೃಷ್ಣಾಷ್ಟಮಿ ದಿವಸ ಆ ಚಂದ್ರನಿಗೆ ಅರ್ಘ್ಯ ಕೊಡಲಿಕ್ಕೆ ಇರ್ತದೆ.
ಆ ಅರ್ಘ್ಯ ಕೊಡಲಿಕ್ಕೆ ತುಳಸಿ ಹತ್ತಿರ ಹೋಗಿಬಿಟ್ಟು ಅರ್ಘ್ಯ ಕೊಡುವಂಥದ್ದು, ತೆಂಗಿನ ಹೋಳಿನಲ್ಲಿ ಯಾವುದು ಹಾಲು ಹಾಕಿಬಿಟ್ಟು ಅರ್ಘ್ಯ ಕೊಡುವಾಗ ಅತ್ರಿನೇತ್ರ ಉದ್ಭವ ಅಂತ ಬರ್ತದೆ ಅಂತ ಕಾಣ್ತದೆ. ಸೊ ಯಾರಾದರೂ ಕೇಳಿರ್ಬೋದು, ಅತ್ರಿನೇತ್ರ ಉದ್ಭವ ಯಾರು? ಚಂದ್ರ. ಸೊ ಈ ರೀತಿ ಚಂದ್ರನಿಗೆ ಹೇಳಿಬಿಟ್ಟು ಆ ಚಂದ್ರನೇ ಅಂಗದನಾಗಿ ಹುಟ್ಟಿದ, ಬೃಹಸ್ಪತಿ ತಾರನಾಗಿ, ಮತ್ತು ಇಂದ್ರ ಮೊದಲೇ ಹೇಳಿಬಿಟ್ಟಿದ್ದಾರೆ ವಾಲಿಯಾಗಿ ಹುಟ್ಟಿದ್ದು ಅಂತೇಳಿ. ಇಲ್ಲಿ ಇಂದ್ರನ ಹೆಂಡತಿ ವಾಲಿಯ ಹೆಂಡತಿಯಾಗಿ ಹುಟ್ಟಿದಳು ತಾರ. ಈ ರೀತಿ ಹೇಳಿಬಿಟ್ಟು ನೆಕ್ಸ್ಟ್ ಶ್ಲೋಕ, ಬೃಹಸ್ಪತಿರ್ ಬ್ರಹ್ಮಸುತೋಪಿ ಪೂರ್ವಂ ಸಹೈವ ಸಚ್ಯ ಮನಸೋಭಿಜಾತಃ ಬ್ರಹ್ಮೋದ್ಭವಸ್ಯ ಅಂಗೀರಸಃ ಸುತೋಭೂತ್ ಮಾರೀಚಜಸ್ಯೈವ ಶಚೀಪುಲೋಮ್ನ. ಬೃಹಸ್ಪತಿ ಮತ್ತು ಶಚಿದ್ದು ಬಂತಲ್ಲ, ಚಂದ್ರನದ್ದು ಹೇಳಿದರು. ಅವನು ಒಂದು ಸಲ ಬ್ರಹ್ಮದೇವರ ಕಿವಿಯಿಂದ ಹುಟ್ಟಿದವನು, ಇನ್ನೊಂದು ಸಲ ಬ್ರಹ್ಮದೇವರ ಮಗ ಅತ್ರಿ ಋಷಿಗಳ ಕಣ್ಣಿಂದ ಹುಟ್ಟಿದವನು. ಆ ಚಂದ್ರನೇ ಅಂಗದನಾಗಿ ಹುಟ್ಟಿದ ಅಂತ ಚಂದ್ರನದ್ದು ಮುಗಿಸಿದ್ದಾರೆ. ಈಗ ಬೃಹಸ್ಪತಿ ತಾರನಾಗಿ ಹುಟ್ಟಿದ, ಶಚಿದೇವಿ ತಾರಾ ಆಗಿ ಹುಟ್ಟಿದಳು ಅಂತ ಹೇಳಿದ ಕೂಡಲೇ ಪುನಃ ಈ ಬೃಹಸ್ಪತಿ ಮತ್ತು ಶಚಿದೇವಿಯವರ ಅದರ ಫ್ಲ್ಯಾಶ್ ಬ್ಯಾಕ್ ತಗೊಳ್ತಾರೆ. ಬೃಹಸ್ಪತಿ ಬ್ರಹ್ಮಸುತೋಪಿ ಪೂರ್ವಂ ಅಂದರೆ ಬೃಹಸ್ಪತಿ ಬ್ರಹ್ಮಸೂತ ಅಂತ ಹೇಳಿದ್ರೆ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವನು ಅಂತ ಹೇಳಿದ್ರೆ ಬೃಹಸ್ಪತಿ ಬ್ರಹ್ಮಸೂತ ಅಪಿ ಪೂರ್ವಂ ಮೊದಲು, ಸಹ ಏವ ಒಟ್ಟಿಗೆ ಹುಟ್ಟಿದ್ದು. ಯಾರ ಒಟ್ಟಿಗೆ? ಶಚ್ಯಾ ಸಹ ಏವ, ಶಚಿ ಒಟ್ಟಿಗೆ ಹುಟ್ಟಿದ್ದು ಅಂತೇಳಿದರೆ ಬೃಹಸ್ಪತಿ ಮತ್ತು ಶಚಿ ಒಟ್ಟೊಟ್ಟಿಗೆ ಹುಟ್ಟಿದ್ದು. ಎಲ್ಲಿಂದ? ಬ್ರಹ್ಮದೇವರಿಂದ. ಹೇಗೆ? ಮನಸೋಭಿಜಾತಃ, ಬ್ರಹ್ಮದೇವರ ಮನಸ್ಸಿಂದ ಮೊದಲು ಈ ಬೃಹಸ್ಪತಿ ಮತ್ತು ಶಚಿದೇವಿ ಒಟ್ಟೊಟ್ಟಿಗೆ ಹುಟ್ಟಿದ್ರು, ಅಣ್ಣ ತಂಗಿಯಾಗಿ. ಬೃಹಸ್ಪತಿ ಬ್ರಹ್ಮಸುತೋಪಿ ಪೂರ್ವಂ ಸಹ ಏವ ಶಚ್ಯ ಅಂದರೆ ಶಚಿದೇವಿಯ ಒಟ್ಟಿಗೆ, ಮನಸೋಭಿಜಾತಃ, ಜಾತಃ ಅಂದರೆ ಹುಟ್ಟಿದ್ದು, ಅಭಿಜಾತಃ ಅಂದರೆ ದೇವತೆಗಳ ಜನ್ಮಕ್ಕೆ ಸ್ವಲ್ಪ ಶ್ರೇಷ್ಠವಾಗಿ ಹೇಳಬೇಕು. ಈ ಬೃಹಸ್ಪತಿ ಮತ್ತು ಶಚಿದೇವಿ, ಬೃಹಸ್ಪತಿ ಅಂದರೆ ದೇವತೆಗಳ ಗುರುಗಳು, ಬಹಳ ದೊಡ್ಡ ಮೇಧಾವಿ, ಬಹಳ ದೊಡ್ಡ ಪುರೋಹಿತರು, ದೇವತೆಗಳ ಪುರೋಹಿತರು ಬೃಹಸ್ಪತಿ ಆಚಾರ್ಯರು. ಶಚಿದೇವಿ ಅಂತೇಳಿದರೆ ದೇವೇಂದ್ರನ ಹೆಂಡತಿ. ಸೊ ಯಾವುದೇ ಒಂದು ಮದುವೆ ಆಗುವಾಗ ಅದು ಕರಿಮಣಿಗೆ ಪೂಜೆ ಮಾಡುವಾಗ ಆ ಕರಿಮಣಿಗೆ ಹೇಳ್ತಾರೆ ಇದು ಶಚಿದೇವಿಗೆ ಕಟ್ಟಿದ್ದು ಅಂತ ತಿಳ್ಕೊಳ್ಳಿ ಅಂತ. ಅಂದರೆ ಅತ್ಯಂತ ದೊಡ್ಡ ಪತಿವ್ರತೆ ಅವಳು ಶಚಿದೇವಿ. ಸೊ ಆದ್ದರಿಂದ ಶಚಿದೇವಿಗೆ ಅಂತೇಳಿದರೆ ಮದುಮಗಳಿಗೂ ಕೂಡ ಆ ಕರಿಮಣಿ ಕಟ್ಟುವಂಥ ಸಂದರ್ಭದಲ್ಲಿ ಒಂದು ಸೂರ್ಯವರ್ಗ ಪಾರಾಯಣ ಅಂತ ಇದೆ, ಅದರಲ್ಲಿ ಬರ್ತದೆ. ಹೇಗೆ ಶಚಿದೇವಿ ಇಂದ್ರನಿಗೆ ಹೆಂಡತಿಯಾಗಿ ಆ ಒಂದು ಸೇವೆ ಮಾಡಿದಳೋ ಹಾಗೆ ಈ ಮದುಮಗಳು ಕೂಡ ಮದುಮಗನ ಸೇವೆ ಮಾಡಲಿ ಅಂತ ಆ ಮಂತ್ರದಲ್ಲಿ ಬರ್ತದೆ. ಸೊ ಆ ಥರ ಬೃಹಸ್ಪತಿ ಬ್ರಹ್ಮಸುತ, ಬ್ರಹ್ಮನಿಂದ ಹುಟ್ಟಿದವನು, ಪೂರ್ವಂ ಮೊದಲು, ಯಾರ ಒಟ್ಟಿಗೆ? ಶಚ್ಯಾ ಸಹ ಏವ, ಇಂದ್ರನ ಹೆಂಡತಿ ಶಚಿಯ ಒಟ್ಟಿಗೆ ಅಣ್ಣ ತಂಗಿಯರಾಗಿ, ಬ್ರಹ್ಮದೇವರ ಮನಸ್ಸಿನಿಂದ ಅಭಿಜಾತಃ ಹುಟ್ಟಿದ್ದರು. ಬ್ರಹ್ಮೋದ್ಭವಸ್ಯ ಅಲ್ಲಿಗೆ ನಿಲ್ಲಿಸ್ತಾರಾ? ಇಲ್ಲ, ಇನ್ನೂ ಅವರು ಅಂದರೆ ಅದು ಒಂದು ಈ ರೀತಿಯಲ್ಲಿ ಹುಟ್ಟಿದ್ರು, ಇನ್ನೊಂದು ರೀತಿಯಲ್ಲಿ ಬ್ರಹ್ಮೋದ್ಭವ ಅಂತೇಳಿದರೆ 10 ಜನ ಋಷಿಗಳಿದ್ದಾರಲ್ಲ, ಅದರಲ್ಲಿ ಮರೀಚಿ ಅತ್ರಿ ಆದಯ ಅಂತೇಳಿ. ಸೊ ಅದರಲ್ಲಿ ಅಂಗೀರಸ ಅವರು ಒಬ್ಬರು, ಅಂಗೀರಸ ಋಷಿಗಳು. ಅಂಗೀರಸ ಋಷಿಗಳ ಸುತೋ ಅಭೂತ್, ಮಗನಾಗಿ ಕೂಡ ಈ ಬೃಹಸ್ಪತಿ ಆಚಾರ್ಯರು ಹುಟ್ಟಿದ್ದರು. ಅದಲ್ಲದೆ ಮಾರೀಚಜ ಅಂತೇಳಿದರೆ ಮರೀಚಿ, ಆ ಮರೀಚಿ ಯಾವುದು ಮರೀಚಿ ಅಂತೇಳಿದರೆ ಮರೀಚಿ, ಅತ್ರಿ, ಆಂಗೀರಸ ಇದೆಲ್ಲ ಒಂದು ಸೆಟ್ಟು. ಮರೀಚಿಯ ಮಗ ಮಾರೀಚ, ಮಾರೀಚಜಸ್ಯ ಮರೀಚಿಗಳ ಮಕ್ಕಳಾದ ಕಶ್ಯಪ, ಆ ಕಶ್ಯಪರಿಂದ ಮಾರೀಚಜ ಮರೀಚಿಯ ಮಗ ಮಾರೀಚ. ಸೊ ಮಾರೀಚ ಅಂದರೆ ಕಶ್ಯಪ, ಕಶ್ಯಪರ ಮಗ ಮಾರೀಚಜ.
ಸೊ ಇದನ್ನು ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಮರೀಚಿ ಅಂತೇಳಿದರೆ ಆ 10 ಋಷಿಗಳಲ್ಲಿ ಸೂರ್ಯನ ಹೆಸರೇ ಮರೀಚಿ. ಆ ಮರೀಚಿಯವರ ಮಗನೇ ಕಶ್ಯಪ. ಸೊ ಮರೀಚಿಯವರ ಮಗ ಕಶ್ಯಪ ಅಂತ ಹೇಳೋ ಬದಲಿಗೆ ಮಾರೀಚ ಅಂತ ಹೇಳಿದರು. ಮಾರೀಚ ಅಂತೇಳಿದರೆ ಮರೀಚಿಯವರ ಮಗ ಕಶ್ಯಪ ಅಂತ. ಆ ಮಾರೀಚ ಕಶ್ಯಪರ ಮಗ ಅಂದರೆ ಕಶ್ಯಪರ ಮಗ ಯಾರು? ಸೂರ್ಯ. ಸೊ ಆ ರೀತಿಯಲ್ಲಿ ಇಲ್ಲಿ ಕಶ್ಯಪರ ಮಗನಾಗಿ ಮಾರೀಚಜ. ಸೊ ಕಶ್ಯಪರ ಮಗನಾಗಿ ಅವರ ಹೆಸರು ಏನಂತೆ? ಮಾರೀಚಜಸ್ಯ ಏವ ಶಚಿ ಪುಲೋಮ್ನಃ ಅಂತೇಳಿದರೆ ಕಶ್ಯಪರ ಮಗ ಅವರ ಹೆಸರು ಪುಲೋಮ್ನ ಅಂತ. ಆ ಪುಲೋಮ್ನರಿಗೆ, ಪುಲೋಮ್ನ ಎಂಬ ಋಷಿಗೆ ಶಚೀದೇವಿ ಹುಟ್ಟಿದಳು. ಅವಳಿಗೆ ಹೆಸರು ಪುಲೋಮ್ನರಿಂದ ಹುಟ್ಟಿದವಳಿಗೆ ಅವರಿಗೆ ಪುಲೋಮ್ನಿ, ಪೌಲೋಮಿ ಅಂತ ಹೆಸರು ಶಚೀದೇವಿಗೆ. ಅಂದರೆ ಶಚೀದೇವಿಗೆ ಇನ್ನೊಂದು ಹೆಸರು ಉಂಟು, ಏನದು? ಪೌಲೋಮಿ. ಅವಳು ಯಾರು ಅಂತ ಹೇಳಿದರೆ ಬೃಹಸ್ಪತಿ ಆಚಾರ್ಯರು ಡೈರೆಕ್ಟ್ ಆಂಗೀರಸರಿಂದ ಹುಟ್ಟಿದ್ದು, ಅದು ಸುಲಭ ಆಯಿತು. ಆಂಗೀರಸ ಸುತೋ ಅಭೂತ್. ಆದರೆ ಈ ಶಚಿ ಮಾತ್ರ ಮರೀಚಿ ಋಷಿಗಳ ಮಗ ಕಶ್ಯಪ ಅಂದರೆ ಮಾರೀಚ. ಕಶ್ಯಪರ ಮಗ ಮಾರೀಚಜ, ಅದು ಯಾರು? ಪುಲೋಮ್ನ. ಆ ಪುಲೋಮ್ನ ಅವರಿಗೆ ಅಂದರೆ ಒಂದು ಮಗ ಆದಿತ್ಯ, ಇನ್ನೊಂದು ಮಗ ಪುಲೋಮ್ನ ಅಂತೇಳಿದರೆ ಈ ಪುಲೋಮ್ನರಿಗೆ ಮಗಳಾಗಿ ಈ ಶಚೀದೇವಿ ಮೊದಲು ಹುಟ್ಟಿದ್ದಳು. ಅಂದರೆ ಮಧ್ವಾಚಾರ್ಯರಿಗೆ ಎಲ್ಲರದ್ದು ಸಂಗತಿ ಗೊತ್ತುಂಟು. ಈಗ ನಾವೆಲ್ಲ ಒಂದು ಕಡೆಗೆ ಹೋದರೆ ಇವರು ಗೊತ್ತಾ ನಿಮಗೆ? ನೋಡಿ, ಇವರಿದ್ದಾರಲ್ಲ, ಅವರ ಹೆಂಡತಿಯ ತಮ್ಮನಿಗೆ ಈ ರೀತಿಯೆಲ್ಲ ಒಂದು ಬಂಧುಗಳು ಇದು ಹೇಳುವುದಿಲ್ವ? ನೋಡಿ, ಈ ರೀತಿ ಸಂಬಂಧ ಅಂತ. ಸೊ ಮಧ್ವಾಚಾರ್ಯರು ಅದೇ ಥರ ಸಂಬಂಧ ಹೇಳ್ತಾ ಇದ್ದಾರೆ. ಅಂತೇಳಿದರೆ ಈ ಶಚೀದೇವಿ ಯಾರು ಗೊತ್ತುಂಟ ನಿಮಗೆ ಅಂತೇಳಿದರೆ ಮರೀಚಿ ಋಷಿಗಳ ಮಗ ಕಶ್ಯಪ, ಅವರ ಮಗ ಯಾರು? ಪುಲೋಮ್ನ. ಅವರ ಮಗಳು ರೀ ಇವರು ಶಚೀದೇವಿ. ಅವಳಿಗೆ ಪೌಲೋಮಿ ಅಂತ ಹೆಸರು ಅಂತ ಹೇಳ್ಕೊಂಡು. ಮತ್ತು ನಿಮಗೆ ಬೃಹಸ್ಪತಿ ಆಚಾರ್ಯರು ಅವ್ರು ಗೊತ್ತಾ? ಅವರು ಅಂತ ಹೇಳಿದರೆ ಅವರು ಬ್ರಹ್ಮನ ಮಗ ಯಾರು? ಅಂಗೀರಸ. ಅವರ ಮಗ ಬೃಹಸ್ಪತಿ ಆಚಾರ್ಯರು ಅಂತ ಹೇಳ್ಕೊಂಡು. ಸೊ ಎಲ್ಲ ಅದೇ ಈ ಬೃಹಸ್ಪತಿ ಆಚಾರ್ಯರು ಮತ್ತು ಶಚೀದೇವಿ ಒಂದು ಸಲ ಏನಂತೇಳಿದರೆ ಅಣ್ಣ ತಂಗಿಯಾಗಿ ಹುಟ್ಟಿದ್ರು. ಎಲ್ಲಿಂದ? ಬ್ರಹ್ಮದೇವರ ಮನಸ ಅಭಿಜಾತಃ, ಮನಸ್ಸಿನಿಂದಲೇ ಹುಟ್ಟಿದ್ದಾರೆ. ಅಂದರೆ ದೇವತೆಗಳಿಗೆಲ್ಲ 2 3 4 ಎಷ್ಟು ಜನ್ಮ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಹೀಗೆ ಹುಟ್ಟಿದ್ರು ಅಂತ. ಈಗ ಭಗವಂತ ಹೇಗೆ ವಾಮನನಾಗಿ ಕಶ್ಯಪರು ಮತ್ತು ಅದಿತಿಯ ಮಗನಾಗಿ ಹುಟ್ಟಲಿಲ್ವ? ಆ ರೀತಿಯಲ್ಲಿ ಅಂತೇಳಿದರೆ ದೇವತೆಗಳಿಗೆ ತುಂಬ ಅಂತೇಳಿದರೆ ತುಂಬ ಸಲ ಅವರಿಗೆ ಜನ್ಮ ತಾಳಿದ್ದಾರೆ. ಸೊ ಎಲ್ಲ ದೇವರ ಲೀಲೆಯ ಥರ ಇದೆಲ್ಲ ಕಾಡುವಂಥದ್ದು. ಸೊ ಈ ರೀತಿ ಈಗ ಯಾರ ಕತೆ ಹೇಳುವಂಥದ್ದಿದ್ದು? ಬೃಹಸ್ಪತಿ ಈ ರಾಮಾವತಾರದಲ್ಲಿ ತಾರಾ ಎನ್ನುವಂತಹ ಕಪಿ, ಶಚಿ ತಾರೆ ಅನ್ನುವಂತಹ ಕಪಿ ಅಂತೇಳಿದರೆ ವಾಲಿಯ ಹೆಂಡತಿಯಾಗಿ ಹುಟ್ಟಿರುವಂಥದ್ದು. ಅದಕ್ಕೆ ಅಂಗದನಾಗಿ ಹುಟ್ಟಿದ್ದು. ಆ ಚಂದ್ರನ ಕತೆ ಹೇಳಿ, ಆಮೇಲೆ ಬೃಹಸ್ಪತಿಯ ಕತೆ ಹೇಳಿ, ಆಮೇಲೆ ಶಚಿಯ ಕಥೆಯನ್ನು ಹೇಳಿ ಅಲ್ಲಿಗೆ ಇದು ಮಾಡಿದ್ದಾರೆ. ಸೊ ಅಲ್ಲಿಗೆ ಇವತ್ತಿನ ಶ್ಲೋಕಗಳನ್ನು ನಿಲ್ಲಿಸ್ಕೊಳ್ಳೋಣ. ಸೊ ಶ್ರೀಕೃಷ್ಣಾರ್ಪಣ ಮಸ್ತು. Recording stopped.